ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋದಾರ್. ಆತ್ಮೀಯರೇ, ನಮ್ಮ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇವರು ಯಾರಿಗೂ ಗೊತ್ತಿಲ್ಲ, ಯಾವಾಗಲೂ ಒಂದು ವಿವಾದಾತ್ಮಕವಾದ ಸಂಘರ್ಷದ ಮಾತುಗಳು ಮಾತಾಡ್ತಾ ಇರ್ತಾರೆ. ಸಂವಿಧಾನಕ್ಕಿಂತಲೂ ಸಂಸತ್ ದೊಡ್ಡದು ಅನ್ನುವಂಥ ವಿಚಾರಧಾರೆ ಈ ಮನುಷ್ಯರು. ಇವರು ನ್ಯಾಯಾಂಗದ ಮೇಲೆ ಹರಿಹಾಯ್ತಿದ್ದಾರೆ. ನ್ಯಾಯಾಂಗದ ತಪ್ಪುಗಳ ಕಡೆಗೆ ಪಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ನಿಮಗೆ FIR ಹರಿಯುವ ಹಕ್ಕಿಲ್ವಾ? ಇವ್ರಿಗೆ ಹಕ್ಕಿಲ್ವಾ? ಕಾನೂನು ಮೀರಿದವರ? ನ್ಯಾಯಾಂಗದಲ್ಲಿರುತ್ತಿರುವಂಥ ನ್ಯಾಯಾಧೀಶರು ಕಾನೂನನ್ನು ಮೀರಿದವರ ಅನ್ನುವಂಥ ಮಾತನ್ನು ವಿಶೇಷವಾಗಿ ಮಧ್ಯದಾಗೆ ಈ ಒಂದು ಕಾಲಮಿತಿ ವಿಧಿಸಿದ್ದು ರಾಷ್ಟ್ರಪತಿ. ಒಂದು ವೇಳೆ ಯಾವುದೇ ರಾಜ್ಯ ಸರ್ಕಾರ ಮಸೂದೆ ತಯಾರಿಸಿ ರಾಷ್ಟ್ರಪತಿಯವರು ಒಪ್ಪಿಗೆ ಕಳಿಸಿದಾಗ, ರಾಜ್ಯಪಾಲರು ಒಪ್ಪಿಗೆ ಕಳಿಸಿದಾಗ 3 ದಿನದೊಳಗೆ ನೀವು ಹೊರಗೆ ಮರಣಿಸ್ಬೇಕು ಅಂತ ರಾಷ್ಟ್ರಪತಿಯವರಿಗೆ ಒಬ್ಬರು CJI ಅವರು ಆಜ್ಞಾಪಿಸ್ತಾರೆ. ಇದೇನು ರಾಷ್ಟ್ರಪತಿಗೆ ದೊಡ್ಡವರ? 3ಕ್ಕೂ ಹೆಡ್ ರಾಷ್ಟ್ರಪತಿಯವರು ಅನ್ನುವಂಥ ಮಾತಿಟ್ಟುಕೊಂಡು ಇದು ಕ್ಷಿಪಣಿ ಹಾರಿಸಿದಂಗಾಗ್ಯದ, ಶಸ್ತ್ರಾಸ್ತ್ರ ಪ್ರಯೋಗ ಮಾಡಿದಂಗಾಗ್ಯದ. ಯಾಕಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು ತೀರ್ಮಾನ ಕೈಗೊಳ್ಳುವುದಕ್ಕೆ ನ್ಯಾಯಾಂಗವು ಕಾಲಮಿತಿ ವಿಧಿಸಿರುವುದಕ್ಕೆ ಇವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರಿಗೂ ಅವರು ರಾಷ್ಟ್ರಪತಿಗಿಂತಲೂ ನಮ್ಮ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ದೊಡ್ಡವರ ಅನ್ನುವಂಥ ಮಾತನ್ನು. ಆದರೆ ಇವರಿಬ್ಬರಿಗಿಂತ ದೊಡ್ಡ ಸಂವಿಧಾನ ಇದೆ ಅನ್ನೋದನ್ನು ಇಲ್ಲಿ ಧನ್ಕರ್ ಅವರು ಮರಿತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಧನ್ಕರ್ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, ಸಂವಿಧಾನ ಇವ್ರು 3 ಮಂದಿಗೆ ಹಕ್ಕು ಕೊಟ್ಟದ, ಸಂವಿಧಾನಕ್ಕೆ ಇವ್ರು ಕೊಟ್ಟಿಲ್ಲ ಅನ್ನೋದನ್ನು ಬೇಸಿಕ್ ತಂಗಿದು. ಇದಕ್ಕಾಗಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಈ 3 ಮೇಲೆ ಇಟ್ಟಿದ್ದಾರೆ. ಅವರು ರಾಷ್ಟ್ರಪತಿಯವರು ಸಂಸತ್ತಿಗೆ, ಈ ರಾಷ್ಟ್ರಕ್ಕೆ ದೊಡ್ಡವರು ಅಷ್ಟೇ ಅಲ್ಲ, ನ್ಯಾಯಾಂಗಿಕ ಕಾರ್ಯಾಂಗಿಕೂ ದೊಡ್ಡವರು. ಅದರಲ್ಲಿ 2 ಮಾತಿಲ್ಲ. ಆದ್ರೆ ಯಾವುದೇ ತಪ್ಪಾದಾಗ, ಯಾವುದೇ ಒಂದು ಪಕ್ಷದ ಪರವಾಗಿ ನಿರ್ಧಾರಗಳು ತೆಗೆದುಕೊಳ್ಳುವಂಥ ಪ್ರಸಂಗ ಬಂದಾಗ ರಾಷ್ಟ್ರಪತಿಯವರು ಸಹ ತಪ್ಪು ಮಾಡಿದರೆ ಅವ್ರಿಗೆ ಹೇಳುವ ಹಕ್ಕ ನ್ಯಾಯಾಂಗದ ಆ ಹಕ್ಕನ್ನು ನಮ್ಮ ಸಂವಿಧಾನ ನೀಡಿದೆ ಅನ್ನೋದು ನಮ್ಮ ನ್ಯಾಯಾಂಗದ ಅಭಿಪ್ರಾಯ. ಇದು ಸತ್ಯನವರು ನ್ಯಾಯಾಂಗಕ್ಕೆ ವಿಶ್ಲೇಷಣೆ ಮಾಡುವಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಇವತ್ತು ಶಾಸಕ ಆಗಿರ್ಬೋದು, ಕಾರ್ಯ ಆಗಿರ್ಬೋದು, ಏನೋ ತಪ್ಪು ಮಾಡಿದ್ರೆ ಅದೇನು ವಿಮರ್ಶೆ ಮಾಡೋದಕ್ಕೆ ಇಟ್ಟಿದ್ದಾರೆ. ಆ ಎಲ್ಲ ನೆಲೆಯಲ್ಲಿ ಇವತ್ತು ಅದರ ಜೊತೆಗೆ ವಕ್ಫ್ ಕಾಯ್ದೆ ಅದಕ್ಕೆ ಸ್ಟೇ ತರುವಂಥದ್ದು ಇವತ್ತು ಚರ್ಚೆ ನಡೀತದೆ. ಅದು ಅವ್ರಿಗೆ ಅಸಮಾಧಾನ ಆಗಿಲ್ಲ ನಮ್ಮ ಧನ್ಕರ್ ಅವರಿಗೆ. ಈಗಾಗಲೇ ಕಾನೂನು ಆಗಿದ್ರೆ ಸಂಸತ್ ದೊಡ್ಡದು, ಸಂಸತ್ತು ಇವರೆಲ್ಲಿ ದೊಡ್ಡವರು ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಅವ್ರ ಮಾತುಗಳನ್ನು ನೋಡಿದಾಗ ಕಾನೂನು ರೂಪಿಸುವ, ಕಾರ್ಯಾಂಗದ ಕೆಲಸಗಳನ್ನು ಮಾಡುವ, ಸಂಸತ್ತಿಗಿಂತ ಮಿಗಿಲಾಗಿ ವರ್ತಿಸುವ ಮತ್ತು ಯಾವ ಉತ್ತರದಾಯಿತ್ವವೂ ಇರದ ನ್ಯಾಯಮೂರ್ತಿಗಳನ್ನು ನಾವು ಹೊಂದಿದ್ದೇವೆ. ಏಕೆಂದರೆ ದೇಶದ ಕಾನೂನು ಅವರಿಗೆ ಅನ್ವಯವಾಗುವುದಿಲ್ಲ ನೋಡಿ ಸ್ಪಷ್ಟವಾಗಿ ಮೇಲೆ ಆರೋಪ ಮಾಡ್ತಾಯಿದ್ದಾರೆ. ನಮ್ಮ ಕಾನೂನುಗಳೇ ಅವ್ರಿಗೆ ಅಪ್ಲೈ ಆಗುವುದಿಲ್ಲ. ಯಾಕಂದರೆ 100 ಕೋಟಿ ರೂಪಾಯಿಗಳು ಸುಟ್ಟು ಹೋದರು, ನ್ಯಾಯಮೂರ್ತಿಯ ಮನೆಯಲ್ಲಿ ಬಿದ್ದು ಹೋದರು. ಇವತ್ತವರೆಗೂ FIR ಇಲ್ಲ, ಯಾಕಿಲ್ಲ ಅಂತ ಕೇಳ್ತಾ ಇದ್ರು. ಅದು ಸತ್ಯನ ಹೌದು. ಯಾಕೆ ಅವ್ರು ಮೀರಿದವರ ಕಾನೂನಿಗೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಬರ್ತಾಯಿದೆ. ಈಗಾಗಲೇ ನಿಮಗೆ ಗೊತ್ತಾದ ಶಾಸಕಾಂಗ ಮತ್ತು ನ್ಯಾಯಾಂಗದ ಮಧ್ಯದಲ್ಲಿ ಮೇಲೆ ಸಂಘರ್ಷ ಆಗ್ತಾನೆ ಇರ್ತದೆ. ಕೊಲೆಜಿಯಮ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಕೊಲೆಜಿಯಮ್ದಲ್ಲಿ ಇವರು ಹಸ್ತಕ್ಷೇಪ ಮಾಡಲೇ ಕೊಡಲಿಲ್ಲ ಅವರು ಸರ್ಕಾರದ. ಆ ಸಂದರ್ಭದಲ್ಲಿ ಧನ್ಕರ್ ಅವರು, ರಿಜಿಜು ಅವರು, ಇಂಡೈರೆಕ್ಟಾಗಿ ಮೋದಿಯವರು ಇದ್ರ ವಿರೋಧವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದೂ ಉಂಟು. ನಾವು ದೊಡ್ಡವರಪ್ಪ, ಜನರಿಂದ ಆಯ್ಕೆ ಆಗಿದ್ದೀವಿ ನಾವು ಅನ್ನುವಂಥ ಮಾತು ಇದು ಹಿಂದಿಲ್ಲ ನಾಳೆ ಬರಬಹುದು ಅನ್ನೋ ದೃಷ್ಟಿ ಇಟ್ಟುಕೊಂಡು ದೂರದೃಷ್ಟಿ ಅಂಬೇಡ್ಕರ್ ಅವರು ಅದಕ್ಕೆ ಸಂವಿಧಾನವನ್ನು ಮೇಲಿಟ್ಟಿದ್ದಾರೆ. ಸಂವಿಧಾನ ಏನು ಹೇಳ್ತದೆ ಅದನ್ನು ಎಲ್ಲರೂ ಕೇಳಬೇಕು, ಅದು ಬಂದಿರಬೇಕು, ಅದು ದೊಡ್ಡದು. ಈ ನೆಲೆಯಲ್ಲೇ ಅದನ್ನು ಮುಂದಿಟ್ಟುಕೊಂಡು ನಮ್ಮ ಇವತ್ತು ಧನ್ಕರ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ಸಂವಿಧಾನ ಅವರಿಗೆ 142ನೇ ವಿಧಿ ಪ್ರಕಾರ ನ್ಯಾಯಾಂಗಕ್ಕೆ ಪ್ರಜಾತಾಂತ್ರಿಕ ಶಕ್ತಿಗಳ ವಿರುದ್ಧ ಪ್ರಯೋಗಿಸಲು ಸದಾ ಸಿಗುವ ಅಣ್ವಸ್ತ್ರ ಕ್ಷಿಪಣಿ 142 ಹಿಡ್ಕೊಂಡು ನಾವು ಬೇಕಾದ ಕೇಳಬಹುದಪ್ಪ ಅಂತೇಳಿ ನಮ್ಮೆಲ್ಲೂ ಅಸ್ತ್ರ ಬಿಡ್ತಾರೆ ಅವರು. ಒಂದು ಕಡೆಗೆ FIR ಹಿಡಿದಿಲ್ಲ, ಅಲ್ಲಿ ನ್ಯಾಯಾಧೀಶರ ಮೇಲೆ ತಪ್ಪು ಮಾಡಿದಾರೆ, FIR ಇಲ್ಲ. ಇನ್ನೊಂದು ಕಡೆ ರಾಷ್ಟ್ರಪತಿಯವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ವಕ್ಫ್ ಕಾನೂನು ಅಡಿಯಲ್ಲೇ ನಮ್ಮ ಪ್ರಶ್ನೆ ಮಾಡ್ತಾರೆ, ಕಾನೂನಾಗಿದೆ ಸಂಸತ್ತಿನಲ್ಲಿ, ಅದು ತಡೆ ತರೋದು ಪ್ರಯತ್ನ ಮಾಡ್ತಾ ಇದ್ದಾರೆ.
ಇವೆಲ್ಲ ಏನು ಧನ್ಕರ್ ಅವ್ರ ಪ್ರಶ್ನೆ, ಇದು ರೈಟ್ ವಿಂಗದ ಪ್ರಶ್ನೆ, ಇದು ಎಲ್ಲರೂ ಪ್ರಶ್ನೆ. ಇವರು ಒಂದು ಅಧಿಕಾರದಲ್ಲಿದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಇವರು ಇವತ್ತು ನಿರ್ಲಿಪ್ತ ಆಗಬೇಕಾಗಿತ್ತು ಧನ್ಕರ್ ಅವರು. ಯಾಕಂದ್ರೆ ಇವರು ಇವತ್ತು ಸಂಸತ್ತಿನ ಉಪರಾಷ್ಟ್ರಪತಿ. ಹೀಗಾಗಿ ಇವರು ಪ್ರತಿಯೊಂದು ಮಾತಿಗೆ ಬೆಲೆ ಇರ್ತದೆ ಅನ್ನೋದನ್ನು ನಾವೆಲ್ಲರೂ ತಿಳಿಬೇಕಾಗಿದೆ. ಇಲ್ಲಿ ನ್ಯಾಯಾಂಗ ಡಿಕ್ಟೇಟರ್ನ ತಪ್ಪು ಮಾಡ್ತಾ ಇದೆಯಾ ನ್ಯಾಯಾಂಗ ಅನ್ನೋದು ಸಹಿತ ಅಷ್ಟ ಪ್ರಶ್ನೆ ಅನ್ನೋದು. ಹೌದು, ಅದಕ್ಕೆ FIR ಯಾಕೆ ಇರಲಿಲ್ಲ ಅನ್ನೋದು ಅಷ್ಟೇ ಪ್ರಶ್ನೆ ಅದ. ಜೊತೆಗೆ ಪರ್ಫೆಕ್ಟ್ ಅದೆಯಾ ಕೊಲೆಜಿಯಮ್, ಅದಕ್ಕೆ ಯಾಕಿಲ್ಲ ರಿಸರ್ವೇಷನ್, ಇಂಥ ಅನೇಕ ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಅವರು ಉತ್ತರಿಸ್ಬೇಕಾಗ್ತದೆ, ಏನು ಪ್ರಶ್ನೆ ಇಲ್ಲ, ಸುಳ್ಳಿಲ್ಲ. ಧನ್ಕರ್ ಅವರ ವಿಶೇಷವಾಗಿ ಇವತ್ತದು ಈ ವಕ್ಫ್ ಕಾನೂನಡಿಯಲ್ಲೇ ಅದು ಮೋಸ್ಟ್ಲಿ ಸ್ಟೇಜ್ ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ಅಲ್ರಿ ಸಹಜವಾದ ಪ್ರಶ್ನೆ ಅದ. ಖನ್ನಾ ಅವ್ರು ಕೇಳಿದ್ದು, ನ್ಯಾಯಾಧೀಶ ಖನ್ನಾ ಅವರು ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ. ಅಲ್ರಿ ಮುಸ್ಲಿಮರ ವಕ್ಫದಲ್ಲೇ ಹಸ್ತಕ್ಷೇಪ ಮಾಡುವಂಥ ಒಂದಿಬ್ಬರು ಹಿಂದೂಗಳು ನೇಮಿಸ್ತೀರಿ, ಮುಸ್ಲಿಮೇತರ ಜನರನ್ನು, ಮತ್ತು ನೀವು ಹಿಂದೂಯೇತರ ಜನರು ಯಾಕೆ ನೇಮಿಸ್ಕೊಳ್ಳೋದಿಲ್ಲ? ಈ ಪ್ರಶ್ನೆ ಉತ್ತರ ಕೊಡ್ರಿ. ಮತ್ತು ನ್ಯಾಯಾಂಗಕ್ಕೆ ಹೋಗಲಾರ್ದ ನೀವೆಲ್ಲ DC, ಜಿಲ್ಲಾ ಕಲೆಕ್ಟರ್, ಜಿಲ್ಲಾ ಅಧಿಕಾರಿಗಳ ಕೈಲೇ ಮುಗಿಸುವಂಥ ಈ ವಕ್ಫನ್ನ ಇಟ್ಟಿದ್ದೀರಿ. ಯಾಕೆ ನ್ಯಾಯಾಲಯದಲ್ಲಿ ಬಗೆಹರಿದಿಲ್ವ ಇವು? ಯಾಕೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಾರ್ದು? ಇಂಥ ಅನೇಕ ಪ್ರಶ್ನೆಗಳಲ್ಲೇ ಅನೇಕ ದೋಷಗಳಿದ್ದಾವೆ. ಹೌದು, ವಕ್ಫ್ ಆಸ್ತಿ, ದಾನದ ಆಸ್ತಿ ಮುಸ್ಲಿಮರು ತಮ್ಮ ಒಂದು ಸಾಂಸ್ಕೃತಿಕ ಅಭಿವೃದ್ಧಿಗೆ, ತಮ್ಮ ಜನರ ಅನುಕೂಲಕ್ಕೆ ಮಾಡ್ಕೊಳ್ಳೋಂಥ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಅದು ಮೊದಲಿಂದ ಅದು ದಾನ ಮಾಡ್ತಾ ಬಂದಿದ್ದಾರೆ. ಜನಕ್ಕೆ ಒಳ್ಳೇದು ಮಾಡಿರಿ, ಅವ್ರು ಉದ್ಯೋಗ ಕೊಡುವಂಥದ್ದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಭದ್ರತೆ ಕೊಡುವಂಥದ್ದು, ಇವೆಲ್ಲ ನೆಲೆಯಲ್ಲೇ ಅವರು ಏನಪ್ಪ ಅಂತಂದರೆ ವಕ್ಫನ್ನು ಉಪಯೋಗ ಮಾಡೋ ಸಂದರ್ಭದಲ್ಲಿ ಅದರಲ್ಲಿ ನೀವು ಯಾರಿಗೆ ಹಸ್ತಕ್ಷೇಪ ಮಾಡೋದಕ್ಕೆ ಅವ್ರು ಮಾಡಿ ಅವ್ರ ಧರ್ಮದ ಆರ್ಟಿಕಲ್ 25 ಪ್ರಕಾರ ಎಲ್ಲ ಧರ್ಮವೂ ಸ್ವತಂತ್ರ ಇದ್ದಾವ. ನಿಮ್ದು ಏನು ಕೆಲಸ ಪಾಲನೆ? ಇಲ್ಲಿವರೆಗೆ ವಕ್ಫದ ಆಸ್ತಿ ಭಾಳದ, ದೊಡ್ಡದ, ಹೆಚ್ಚದ, ಡಿಫೆನ್ಸ್ ಮತ್ತು ಈ ಒಂದು ರೈಲನ್ನು ಬಿಟ್ಟರೆ ಯಾವುದೂ ಇಲ್ಲ ಅಂತ ಹೇಳ್ತಿದ್ರಿ. ಈಗ ಮನೆ ಚರ್ಚ್ ತೊಗೊಂಬಂದಿದ್ರಿ, ಕ್ರಿಶ್ಚಿಯನ್ರು ಕ್ಯಾಥಲಿಕ್ ಚರ್ಚ್ಗಳು ಹೆಚ್ಚಿದ, ಅವ್ರ ಆಸ್ತಿ ಹೆಚ್ಚದ ಅಂತೇಳಿ ಆರ್ಗನೈಸರ್ ಮಾಡಿದರು. ಆರ್ಗನೈಸರ್ ಪತ್ರಿಕೆಯಲ್ಲಿ RSSದ ಮುಖವಾಡ, ಅಲ್ಲಿ ಅವರು ವಿಶ್ಲೇಷಣೆ ಮಾಡಿ ಮತ್ತೆ ಡಿಲೀಟ್ ಮಾಡಿದ್ರು, ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅಂತೇಳಿ. ಯಾಕೆ ಮಾತಾಡ್ತಿದ್ವಿ ಅಂದ್ರೆ ಇಲ್ಲ, ಇವತ್ತು ಸಂವಿಧಾನದೊಳದು ಅದರ ಅಡಿಯಲ್ಲಿ 3 ಅಂಗಗಳು, ಇದನ್ನು ನಾವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ. ಧನ್ಕರ್ ಅವರಾಗಿರ್ಬೋದು, ರಿಜಿಜು ಅವರಾಗಿರ್ಬೋದು, ಸಂಸತ್ತ ಅಥವಾ ಶಾಸಕಾಂಗ ನ್ಯಾಯಕ್ಕೆ ದೊಡ್ಡದಲ್ಲ, ಎರಡೂ ಸಮಾನ. ನಾವು ಅವ್ರ ಕೆಲಸವನ್ನು ಮಾಡಿ ಸಾಕು, ಎಲ್ಲರೂ ಕೆಲಸವನ್ನು ಒಪ್ಪಿಸೋದು. ಇವತ್ತು ಸಂವಿಧಾನ, ಸಂಸತ್ತಿನ ಕಾನೂನು ಮಾಡಿರಿ. ನಾಳೆ ನಮ್ಮ ಜನಬಲದಪ್ಪ 543 ಬಂದಿದ್ದಾರೆ, ನಾವು ಒಬ್ಬ ಸರ್ವಾಧಿಕಾರಿ ಕಾನೂನು ತೊಗೊಂಡ್ಬರ್ತೀವಿ ಅಂತಂದ್ರೆ ನಾಳೆ ಇನ್ನೂ ಹಿಂಗೂ ಆಗೋ ಸಾಧ್ಯ ಅದ. ಚಾರು ಸಫಾರ್ ಅಂದಾಗ ಇಡೀ ಸಂವಿಧಾನ ಬದ್ಧ ಮಾಡುವಂಥ ಉದ್ದೇಶ ಇರಲಿಲ್ಲ ನನ್ನೇ ಅಂತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಆಗಿರ್ಬೋದು, ವಿರೋಧ ಪಕ್ಷದವರ ಆಗಿರ್ಬೋದು. ಅದಕ್ಕೆ ಇವತ್ತು ಇವೆಲ್ಲ ಚರ್ಚೆಗಳು ಸುಲಭ ಸಂದರ್ಭದಲ್ಲ ಧನ್ಕರ್ ಅವರು ಮಾತಾಡುವಂಥ ಮಾತುಗಳು ಇವು ಸರಿನಾ ಅನ್ನುವಂಥದ್ದು. ಈ ನೆಲೆಯಲ್ಲಿ ಅವರು ಮತ್ತು ಟೀಕಾ ಮಾಡ್ತಾ ಇದ್ದಾರೆ. ಈಚಿನ ತೀರ್ಪೊಂದರಲ್ಲಿ ರಾಷ್ಟ್ರಪತಿಯವರಿಗೆ ಒಂದು ನಿರ್ದೇಶನ ಇದೆ. ನಾವು ಎತ್ತ ಸಾಗುತ್ತಿದ್ದೇವೆ, ದೇಶದಲ್ಲಿ ಏನಾಗುತ್ತದೆ, ನಾವು ಭಾಳ ಸೂಕ್ಷ್ಮವಾಗಿರಬೇಕು, ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬೇಕೋ ಬೇಡವೋ ಯಾವ ಪ್ರಶ್ನೆ ಇದಲ್ಲ. ಈ ಬಗೆಯ ಪ್ರಜಾತಂತ್ರವನ್ನು ನಾವು ಯಾವತ್ತೂ ಬಯಸಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಧನ್ಕರ್. ರಾಷ್ಟ್ರಪತಿ ಸ್ಥಾನವು ಬಹಳ ಉನ್ನತವಾದದ್ದು. ಹೌದು, ದೊಡ್ಡದ, ಅತಿ ಉನ್ನತ, ಯಾರಿಲ್ಲ ಅಂತ ಹೇಳಿದರು. ರಾಷ್ಟ್ರಪತಿಯವರು ಸಂವಿಧಾನವನ್ನು ರಕ್ಷಿಸಲು ಪ್ರತಿಜ್ಞೆ ಸ್ವೀಕರಿಸಿರುತ್ತಾರೆ. ರಕ್ಷಿಸಬೇಕಾದನ್ನು ಅದರ ಕರ್ತವ್ಯ, ಅಡ್ಡಿಲ್ಲ, ಸರಿಯಾದ. ಸಚಿವರು, ಉಪರಾಷ್ಟ್ರಪತಿ, ಸಂಸದರು ಮತ್ತು ನ್ಯಾಯಮೂರ್ತಿಗಳು ಸಂವಿಧಾನಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವ ಪ್ರತಿಜ್ಞೆ ಸ್ವೀಕರಿಸುತ್ತಾರೆ. ಹೌದು, ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಇವರೆಲ್ಲರೂ ಏನಾದರೂ ಸಂವಿಧಾನಕ್ಕೆ ವಿರೋಧವಾಗಿ ನಡೆದಾಗ ಅದನ್ನು ಪ್ರಶ್ನೆ ಮಾಡಬಾರ್ದಾ ಅನ್ನೋ ಇಲ್ಲಿ ಒಂದು ಪ್ರಶ್ನೆ ಅದ. ಇದಕ್ಕೇನು ಉತ್ತರ ಕೊಡ್ತೀರಿ? ಹೌದು, ಎಲ್ಲರಿಗೂ ಸಂವಿಧಾನ ಅಧಿಕಾರ ಕೊಟ್ಟದ್ದು ಈ ರೀತಿ ಮಾಡ್ರಪ್ಪ ಅಂತೇಳಿ. ಸಂಸತ್ತು ನ್ಯಾಯಾಂಗ ದೊಡ್ಡದಲ್ಲ, ನ್ಯಾಯಾಂಗ ಸಂಸತ್ತು ಅಥವಾ ಕಾರ್ಯಾಂಗ ದೊಡ್ಡದಲ್ಲ, ಅವ್ರ ಕೆಲಸ ಮಾಡೋದಷ್ಟ. ಇವ್ರು ಮೂರಿಗೂ ಹೆಡ್ ಸಂವಿಧಾನ. ಏನಾದ್ರು ಚರ್ಚೆ ಆಗಬೇಕಾಗಿದೆ. ಧನ್ಕರ್ ಅವರು ಅದ್ರ ಜೊತೆಗೆ ರಿಜಿಜು ಆಗಿರ್ಬೋದು, ರೈಟ್ ವಿಂಗದ ಯಾವುದೇ ಇವತ್ತಿನ ಏನಪ್ಪ ಅಂದರೆ ಮಿನಿಸ್ಟರ್ಸ್ ಆಗಿರ್ಬೋದು ಅಥವಾ ಈ ಕಾರ್ಯಕರ್ತರಾಗಿರ್ಬೋದು, ಏನೋ ಅಲ್ಲಿ ಪ್ರಶ್ನೆ ಮಾತ್ರ ಅವ್ರು ಕೇಳಿದ್ದೀನಿ ತಪ್ಪಲ್ಲ. ಆದರೆ ಇವರು ತೆಗೆದುಕೊಂಡಂಥ ನಿರ್ಧಾರ ಅಷ್ಟೇ ಸತ್ಯದ. ಯಾಕ್ರಿ? ಮತ್ತು ಅದೇ ಕಾಲಕ್ಕೆ ಹೌದು, ಇವಾಗ ಕೊನೆಯದಾಗಿ ಹೇಳುವಂಥ ಮಾತು ಏನಪ್ಪ ಅಂತಂದರೆ
ಆ ನ್ಯಾಯಾಧೀಶರ ಮೇಲೆ ಸಿಕ್ಕಂಥ ನೋಟುಗಳು ಯಾರು ಏನು ಎಂದು FIR ಯಾಕಾಗಿಲ್ಲ, ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಯಾಕೆ ಕಾನೂನು ಅದಲ್ಲ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಅಲ್ಲ, ಕಾನೂನಿನ ಅನ್ನೋದನ್ನು ನಾವು ಒಪ್ಪಬೇಕಾಗಲ್ಲ. ನಮ್ಮ ಧನಕರ್ ಅವ್ರನ್ನ ಎಲ್ಲ ವಿಷಯ ಟೀಕೆ ಮಾಡೋಕ್ಕಿಂತ ಕೆಲವು ಹೌದು ಅನಗತ್ಯಗಳೇ ಮನಸ್ತದ, ಬಟ್ ಈ ಸಂದರ್ಭದಲ್ಲಿ ಇದನ್ನು ಮಾತ್ರ ನಾವು ಯಾರೂ ಒಬ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಒಂದು ಮಾತು ಕೊನೆಗೆ ಹೇಳೋದು ಮತ್ತು ಈ ಮೂರೂ ಅಂಗಗಳ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಈ ಮೂರುಗಳಕ್ಕಿಂತ ಎತ್ತರದಲ್ಲಿರೋದು ಸಂವಿಧಾನಕ್ಕೆ ಬದ್ಧಾಗಿ ನಾವೆಲ್ಲರೂ ಇರಬೇಕಂತ ಹೇಳ್ತಾ ಅದನ್ನು ಪಾಲಿಸಲೇಬೇಕು. ಅಂದಾಗ ಮಾತ್ರ ಅಂಬೇಡ್ಕರ್ ಕನಸು, ಗಾಂಧೀಜಿಯವ್ರ ಕನಸು ಸಾಧ್ಯ ಅಂತ ಹೇಳ್ತಾ ನನಗನಿಸಿದ ಕೆಲವು ಮಾತನ್ನು ಹೇಳಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳೇ ವಂದನೆಗಳು.